Chinnu, top 3 YouTuber in paid brand collapse. The car reached any private company and that private company belongs to me. But there is no other Karnataka gamer who is representing Karnataka in national level ಅಥವಾ ಯಾವುದೇ ನ್ಯಾಷನಲ್ ಆರ್ಗಲ್ ಇರುವಂಥ ಯಾವುದೇ ಗೇಮರ್ ಇಲ್ಲ ಫ್ರಮ್ ಕರ್ನಾಟಕ. ನೋ ಡಿಸ್ರೆಸ್ಪೆಕ್ಟ್ ಟು ಎನಿವನ್. ಬಟ್ ಈ ಟೈಮಲ್ಲಿ ಅವನಿಗೆ ಬೇಕು, ಪ್ರತಿ ಸಲ ನಾನು ನೋಡ್ತಾನೆ ಇದ್ದೀನಿ ಅವನ್ನ ಬೇಕು ಅಂತ ಹೇಳ್ಬಿಟ್ಟು ಕಾಲ್ ಕೇಳ್ಕೊಂಡು ವರ್ಟಸ್ಸು ನನ್ನ ಹೆಸರಲ್ಲಿ ಇರೋದು ಅಂತ 10 ವರ್ಟಸ್ ತಗೊಂಬೋದು ನನ್ನ ಕಾರ್ ಪ್ರೈಸ್ಗೆ. ಅದ್ ಬಿಟ್ಬಿಟ್ಟು ಯಾವ್ದೋ ಒಂದು ಕಾಂಟ್ರವರ್ಸಿ ವಿಡಿಯೋ ಬಂದ ತಕ್ಷಣ ನೀವು ಬರ್ತೀರಾ, ಬೇರೆ ಯಾರೋ ನನ್ನ ಮೇಲೆ ಕಾಂಟ್ರವರ್ಸಿ ಮಾಡಿದ ತಕ್ಷಣ ನೀವು ಬರ್ತೀರಾ. ಇದು ಫಸ್ಟ್ ಟೈಮ್ ಆಗ್ತಾ ಇಲ್ಲ. 20 rupees did you take from subscribe? ಅದೊಂದು ಸೂಪರ್ ಚಾಟ್ ಅಂತಾರೆ. ಬಿಗ್ ಫ್ಯಾನ್ ಅಂದವ್ರೆ, ಹೆಲ್ಪ್ ಮಾಡಿ ಅಂದವ್ರು ಇವಾಗ ನಿಮ್ಗೆ ಆಪೋಸಿಟ್ ಆಗಿ ಅವ್ರೆ, ಅದಕ್ಕೆ ಏನ್ ಹೇಳ್ತೀರಾ? ಶಶಿಧರ್ ಎಮರ್ ರೈಸಿಂಗ್ ಕಾಂಟೆಂಟ್ ಕ್ರಿಯೇಟರ್ ಆಫ್ ದ ಇಯರ್. ಐ ಥಿಂಕ್ ಸೌತ್ ಇಂಡಿಯಾದಲ್ಲಿ ಇನ್ನ ಯಾರಿಗೂ ತಗೊಳಕ್ ಆಗ್ತಾ ಇಲ್ಲ. ಆಲ್ಮೋಸ್ಟ್ ನಾರ್ತ್ ಇಂಡಿಯನ್ ಅವಾರ್ಡ್ಸ್ ಇತ್ತಿದೆ. ನಾ ಕರ್ನಾಟಕದಿಂದ ಹೋಗಿ ಕನ್ನಡದಲ್ಲೇ ಮಾತಾಡಿ ಕನ್ನಡ ಭಾಷೆಯಿಂದ ಸಂಪಾದನೆ ಮಾಡ್ಕೊಂಡ್ ಬಂದಿರೋ ನ್ಯಾಷನಲ್ ಅವಾರ್ಡ್ ಇದು. ನನಗೆ ಒಂದಷ್ಟು ರೀಲ್ಸ್ಗಳು ಕಳಿಸ್ತಾನೆ ಇದ್ದೀರಾ ಪಾಪ. ಟಾಪ್ 3 ಯೂಟ್ಯೂಬರ್, ಅದ್ರ ಬಗ್ಗೆ ಕ್ಲಾರಿಟಿ ಕೊಡು. ಚಿನ್ನು, ಟಾಪ್ 3 ಯೂಟ್ಯೂಬರ್ ಇನ್ ಪೇಡ್ ಬ್ರ್ಯಾಂಡ್ ಕೊಲ್ಯಾಪ್ಸ್ ಆ್ಯಂಡ್ ಕ್ಲಾರಿಟಿ ಅಂದರೆ ಇವತ್ತು ಸಂಜೆ ಲೈವಿಗೆ ಬನ್ನಿ 8:00 ಸಿಗೋಣ. ಐ ಚಾರ್ಜ್ ದಿಸ್ ಮಚ್ ಅಂತ ಹೇಳ್ಬಿಟ್ಟು ಐ ಶೋ ಯು ದ ಪೇಜ್, ಕಮರ್ಷಿಯಲ್ ಪೇಜ್ನ ತೋರಿಸ್ತೀನಿ ಎಷ್ಟು ಚಾರ್ಜ್ ಮಾಡಿದ್ದೀನಿ ಒಂದು ರೀಲ್ಗೆ ಅಂತ. ಅದು ಬಿಟ್ಟರೆ ನಾನು ಏನು ಹೇಳೋಕ್ಕಾಗಲ್ಲ ಬ್ರೋ. ಬಟ್ SMR ಬ್ರೋ, ಐ ಹ್ಯಾವ್ ಚೇಂಜ್ಡ್. ಐ ಹ್ಯಾವ್ ಸೀನ್ ಯು ಆರ್ ಸೋ ಕಾಮ್ ಆ್ಯಂಡ್ ಕಂಪೋಸ್. ಬರೋ ಸ್ಟುಪಿಡ್ ಆಗಲ್ಲ ಬ್ರೋ. ಇವಾಗ ನಾನು ಮುಂಚೆ 2024 ಕಾಂಟ್ರವರ್ಸಿ ಆಯಿತು, ಕೇಸ್ ಆಯಿತು. 25 ಯಾವುದೋ ಕಾಂಟ್ರವರ್ಸಿ ಆಯಿತು, ಅದು ಕೇಸ್ ಆಯಿತು. ಇವಾಗ 26 ಆಗ್ತೈತಿ. ಇದಕ್ಕೂ ಮತ್ತೆ ನಾನು ಸ್ವಲ್ಪ ಟೆಂಪರ್ಮೆಂಟ್ನ ಕಂಟ್ರೋಲಲ್ಲಿ ಇಟ್ಕೊಂಡು, ನಾಲ್ಗೆನ ಹಿಡಿತದಲ್ಲಿ ಇಟ್ಕೊಂಡು ಮಾತಾಡಬೇಕು ಅನ್ನೋದು ನಾನು ಕಲ್ತಿದ್ದೀನಿ. ಬಿಕಾಸ್ ಅವಾಗ ನಾನು ಮಾತಾಡ್ತಾ ಇದ್ದೆ ಅಂತಂದರೆ ಅವಾಗ ಚಿಕ್ಕ ವಯಸ್ಸು, ನಂಗೆ ಗೊತ್ತಿದ್ದಿಲ್ಲ, ಹೇಳೋರಿರಲಿಲ್ಲ ಕೇಳೋರಿರಲಿಲ್ಲ ಅನ್ನೋ ಥರ ಇದ್ದೆ. ಡೌನ್ ದ ಲೈನ್ ಬರ್ತಾ ಕಲ್ತಿದ್ದೀನಿ ಜೀವನದಲ್ಲಿ. ಸೊ ಮನೆ ನಾಯಕ್ ಹಾಯ್, ನಿತಿನ್ ಪಬ್ಜಿ ಹಾಯ್, ಕುಮಾರ್ ಲವ್ ಹಾಯ್ ಬ್ರೋ. 8 o'clock ಟಫರ್ ಅಗೈನ್ ಲೈವಾ ಬ್ರೋ. ಯೂಟ್ಯೂಬ್ ಲೈವ್ ಇರುತ್ತೆ ಬ್ರೋ ನಂದು ರಾಯನ್ಸ್ ಬ್ರೋ. ಎವ್ರಿ ಸಂಡೇ ಮಾಡಬೇಕು. ನಾನು BMW ತೋರಿಸ್ಬೇಕಾ? ದೋಸೆ ಆಚೆ ಐತಿ, ಇವಾಗ ಇದ್ದೋಗಿ ತೋರಿಸ್ಬೇಕಲ್ಲ. ರಿಪ್ಲೈ ಬ್ರೋ ಜಾಸ್ತಿ ಆಗುತ್ತೆ ಬ್ರೋ. ಇವಾಗ ನಾನು ರಿಪ್ಲೈ ಕೊಟ್ಟೆ, ಅವ್ರು ರಿಪ್ಲೈ ಕೊಟ್ಟರು, ಅವ್ರು ಮಾಡಿದ್ರು, ನಾನು ಮಾಡಿದೆ ಬ್ರೋ. ಕೆಲಸ ಮಾಡೋದೈತೆ ಬ್ರೋ, ನನಗೆ ತಲೆನೋವುಗಳೈತೆ, ನನಗೆ ಜಾಸ್ತಿ ಆಗುತ್ತೆ ಅಷ್ಟೇ. ದ ಕಾರ್ ರೀಚ್ಡ್ ಎನಿ ಪ್ರೈವೇಟ್ ಕಂಪನಿ ಆ್ಯಂಡ್ ದಟ್ ಪ್ರೈವೇಟ್ ಕಂಪನಿ ಬಿಲಾಂಗ್ಸ್ ಟು ಮೀ. ದಟ್ಸ್ ಆರ್ ಕಂಪ್ನಿ. ಹಾಯ್ ನಮ್ಮು, ಹಾಯ್ ಶ್ರೀನಿವಾಸ್. ಐ ಆಮ್ ಫ್ರಮ್ ಇಂಡಿಯಾ, ನವ್ ಇನ್ ಇಂಡೋನೇಷ್ಯಾ. ಚೆನ್ನಾಗೈತೆ, ರಿದಮ್ ಚೆನ್ನಾಗೈತೆ ಬ್ರೋ. ಬೆಟರ್ ಮೊಬೈಲ್ ದೊಡ್ಡ ಗೇಮರ್ ಬ್ರೋ. ದರ್ ಇಸ್ ನೋ ಅದರ್ ಕರ್ನಾಟಕ ಗೇಮರ್ ಹೂ ಇಸ್ ರೆಪ್ರೆಸೆಂಟಿಂಗ್ ಕರ್ನಾಟಕ ಇನ್ ನ್ಯಾಷನಲ್ ಲೆವೆಲ್ ಅಥವಾ ಯಾವುದೇ ನ್ಯಾಷನಲ್ ಆರ್ಗಲ್ ಇರುವಂಥ ಯಾವುದೇ ಗೇಮರ್ ಇಲ್ಲ ಫ್ರಮ್ ಕರ್ನಾಟಕ. ನೋ ಡಿಸ್ರೆಸ್ಪೆಕ್ಟ್ ಟು ಎನಿವನ್ ಆ್ಯಂಡ್ ಐಮ್ ದ ಫಕಿಂಗ್ ಓನ್ಲಿ ಒನ್ ಹೂ ಹ್ಯಾಸ್ ಡನ್ ಇಟ್. ಸೊ ಅದ್ರ ಜೊತೆಗೆ ಏನು ಹೇಳಿ, ಗೇಮಿಂಗ್ ಬಗ್ಗೆ ಇನ್ನೇನು ಹೇಳಿ. ನಾನು ಗೇಮಿಂಗ್ ಬಗ್ಗೆ ಹೇಳ್ಬೋದು, ನಾನು ಆ ಗೇಮ್ ಮುಗಿಸಿದ್ದೀನಿ, ಈ ಗೇಮ್ ಮುಗಿಸಿದ್ದೀನಿ, ಅಷ್ಟು ಅವರಲ್ಲಿ ಮುಗಿಸಿದ್ದೀನಿ, ಹಂಗೆ ಮುಗಿಸಿದ್ದೀನಿ, ಹಿಂಗೆ ಮುಗಿಸಿದ್ದೀನಿ ಅಂತ ಎಲ್ಲರೂ ಹೇಳ್ಬೋದು. ಆ್ಯಂಡ್ ವಾಯ್ಸ್ ಪ್ಯಾಕು ಅದು ಇದು ಅಂತ ಅಂದರೆ ಬ್ರೋ, ಯಾವ ಗೇಮಲ್ಲೂ ಕೂಡ ಬೇರೆ ಯಾರ್ದು ಕರ್ನಾಟಕದವ್ರದ್ದು ವಾಯ್ಸ್ ಪ್ಯಾಕ್ ಬಂದಿಲ್ಲ ಬ್ರೋ. ಆ್ಯಂಡ್ ದಿಸ್ ಅವಾರ್ಡ್ ಯು ಕ್ಯಾನ್ ಸಿ ಅಲ್ಲ, ಶಶಿಧರ್ ಎಮರ್ ರೈಸಿಂಗ್ ಕಾಂಟೆಂಟ್ ಕ್ರಿಯೇಟರ್ ಆಫ್ ದ ಇಯರ್. ಐ ಥಿಂಕ್ ಸೌತ್ ಇಂಡಿಯಾದಲ್ಲಿ ಇನ್ನ ಯಾರಿಗೂ ತಗೊಳಕ್ ಆಗ್ತಾ ಇಲ್ಲ. ಆಲ್ಮೋಸ್ಟ್ ನಾರ್ತ್ ಇಂಡಿಯನ್ ಅವಾರ್ಡ್ಸ್ ಇತ್ತಿದೆ. ನಾ ಕರ್ನಾಟಕದಿಂದ ಹೋಗಿ ಕನ್ನಡದಲ್ಲೇ ಮಾತಾಡಿ ಕನ್ನಡ ಭಾಷೆಯಿಂದ ಸಂಪಾದನೆ ಮಾಡ್ಕೊಂಡು ಬಂದಿರೋ ನ್ಯಾಷನಲ್ ಅವಾರ್ಡ್ ಇದು. ಆ್ಯಂಡ್ ಯು ಕ್ಯಾನ್ ಸಿ ದ ಸ್ಪಾನ್ಸರ್ಸ್: ಇಂಟೆಲ್ಲು, KFC, ಎಮಿಬಜು, ಡೆನ್ಸ್ಟು. ಸಿ ಯು ಕ್ಯಾನ್ ಸಿ ದ ಸ್ಪಾನ್ಸರ್ಸ್. ಇದನ್ನೆಲ್ಲ ಮಾಡಿದ್ದಾರೆ, ಇದನ್ನೆಲ್ಲ ಮಾಡಿಲ್ಲ ಅಂತ ಅಂದರೆ ನಾನು ಏನು ಹೇಳಿ. ಇವಾಗ ಗೇಮಿಂಗ್ ಕಮ್ಯುನಿಟಿದು ಡಿಫ್ರೆಂಟಾಗಿ ವರ್ಕ್ ಆಗುತ್ತೆ ಥಿಂಗ್ ಬ್ರೋ. ಗೇಮಿಂಗ್ ಕಮ್ಯುನಿಟಿ ಅವ್ರಿಗೆ ಗೊತ್ತಿರುತ್ತೆ. ಬಟ್ ಗೇಮಿಂಗ್ ಕಮ್ಯುನಿಟಿದು ನಾನು ಥಿಂಗ್ ಇನ್ನೊಂದೇನು ಹೇಳ್ತೀನಿ ಅಂತ ಅಂದರೆ, ಗೇಮಿಂಗ್ದು ನಿನ್ನ ಡಿಫ್ರೆಂಟ್ ಗೇಮ್ ಆಡಿದ ತಕ್ಷಣ ನೀನು ಗೇಮರ್ ಅಂತ ಕನ್ಸಿಡರ್ ಆಗ್ತೀಯಾ? ಇವಾರ ಗೇಮರ್, ಗೇಮ್ ಯಾವ್ದಾಡಿದ್ರು ಗೇಮರೇ. ಬಟ್ ಇನ್ನೊಂದು ಥಿಂಗ್ ಶಾರ್ಪಾಗಿ ನಾನು ಹೇಳೋದೇನಂತ ಅಂದರೆ, ಗೇಮಿಂಗ್ ಅಂದರೆ ಏನು? BGMI ಗೇಮೆ, ಪಬ್ಜಿನೂ ಗೇಮೆ, ಫ್ರೀ ಫೈರು ಗೇಮೆ, ಎಲ್ಲದೂ ಗೇಮೆ. ನಾನು ಇಷ್ಟು ಗೇಮ್ ಆಡಿದ್ದೀನಿ, ನಾನು ಇಷ್ಟು ಮಾಡಿದ್ದೀನಿ, ನಾನು ಅಷ್ಟು ಟೂರ್ನಮೆಂಟ್ ಯಾರ್ದೋ ಒಂದು ವಿಡಿಯೋ ನೋಡಿದೆ, ಅವನಿಗೆ ಇವತ್ತು ನೈಟ್ ಆನ್ಸರ್ ಕೊಡ್ತೀನಿ, ಹಂಗೆ ಹಿಂಗೆ ಅಂತ ಹೇಳ್ದ ಅವನು. ಓಕೆ ಫೈನ್. ಬಟ್ ಈ ಟೈಮಲ್ಲಿ ಅವನಿಗೆ ಬೇಕು, ಪ್ರತಿ ಸಲ ನಾನು ನೋಡ್ತಾನೆ ಇದ್ದೀನಿ ಅವನ್ನ ಬೇಕಂತ ಹೇಳ್ಬಿಟ್ಟು ಕಾಲ್ ಕೇಳ್ಕೊಂಡು ಬೇರೆ ಯಾವ್ದಾದ್ರು ಕಂಟ್ರೋಸಿ ನನ್ನ ಮೇಲೆ ಬಂದ ತಕ್ಷಣ ಇವನು ಮಧ್ಯದಲ್ಲಿ ಬಂದ್ಬಿಟ್ಟು ತೂರ್ಕೊಂಡ್ಬಿಡೋದು. ಸೊ ಓಕೆ, ಇದನ್ನ ಮೇಜರ್ ಆಗಿ ನಾನು ಅಬ್ಸರ್ವ್ ಮಾಡಿದ್ದೀನಿ ಒಂದು. ಇದು ಬಿಟ್ಟು ಇವಾಗ ನಾನು ಏನು ಹೇಳ್ತೀನಿ ಅಂತ ಅಂದರೆ, ಈ
ನಾನು ಅದ್ ಮಾಡ್ದೆ ಇದ್ ಮಾಡ್ದೆ ಅನ್ನೋದಕ್ಕಿಂತ ನನ್ನಿಂದ ಗೇಮಿಂಗ್ ಕಮ್ಯುನಿಟಿಗೆ ಏನಾಯ್ತು, ಕರ್ನಾಟಕ ಗೇಮಿಂಗ್ ಕಮ್ಯುನಿಟಿಗೆ ನನ್ನಿಂದ ಏನಾಯ್ತು, ಅದು ತುಂಬಾ ಮ್ಯಾಟರ್ ಆಗುತ್ತಲ್ಲ ಬ್ರೋ. ನಾನೇನ್ ಮಾಡಿದ್ದೀನಿ ಕರ್ನಾಟಕ ಗೇಮಿಂಗ್ ಕಮ್ಯುನಿಟಿಗೆ ಅಂತ. ಐ ಮೀನ್ ಗಾಡ್ ಲೈಕ್ ಇವಾಗಲೂ ಕನ್ನಡದಲ್ಲೇ ಕಾಂಟೆಂಟ್ ಮಾಡ್ತೀನಿ. ಗಾಡ್ ಲೈಕ್ ಇಟ್ಸ್ ನಾಟ್ ಅ ಜೋಕ್ ಬ್ರೋ. ಅಂಡ್ ಮೋರ್ ಓವರ್ ಇವಾಗ ಎಷ್ಟೊಂದು ಜನ ಗೇಮರ್ಸು ಎಮರ್ಜ್ ಆಗ್ತಾ ಇದಾರೆ. ಗುಡ್. ವೆದರ್ ಹೇಗಿದೆ? ಚೆನ್ನಾಗಿದೆ ಬ್ರೋ. ಹೇಗಿದ್ದಾರೆ ಅರ್ಜುನ್ ಬ್ರೋ? ಆಯ್ತಾ? ಟಾಕ್ಸಿಕ್ ಮೂವಿ ಬರೋದು ನಾನು ಟಾಕ್ಸಿಕ್. ಇವಾಗ ನಂದು ಇನ್ನೂ ಒಂದು ಪೇಜ್ ಇದೆ, SMR ಗೇಮಿಂಗ್ ಅಫಿಷಿಯಲ್ ಅನ್ನೋದೊಂದು ಪೇಜ್ ಇದೆ. ಅದರಲ್ಲಿ ವಾಟ್ ವಿ ಆರ್ ಡೂಯಿಂಗ್, ಕರ್ನಾಟಕ ಪೀಪಲ್ಗೆ ವಿ ಆರ್ ಕ್ರಿಯೇಟಿಂಗ್ ಅ ಟೂರ್ನಮೆಂಟ್ಸ್, BGMI, ಫ್ರೀ ಫೈರ್, ಇನ್ನೊಂದು ಇದೊಂದು ಇದು ಮಾಡ್ತಾ ಇರೋದು. ಬಿಟ್ರಿ ನಾಗೇಶ್ ಬ್ರೋ. ಸರಿ, ಇವಾಗ ನಾನೇನು ಹೇಳ್ತೀನಿ ಅಂದರೆ, ರಿಯಾಕ್ಷನ್ ವಿಡಿಯೋ ನಾನೇನು ಮಾಡಲ್ಲಪ್ಪ, ರಿಯಾಕ್ಷನ್ ವಿಡಿಯೋ. ಸೊ ನಾನೇನು ಹೇಳ್ತೀನಿ ನೋಡಿ, ಅರ್ಜುನ್ ನಾನೇ ಮಾತಾಡ್ತೀನಿ ನೈಟು ಆ ಬಾಸ್ ಬಗ್ಗೆ. ಏನ್ ಗೊತ್ತಾ, ಕಮ್ಯುನಿಟಿಗೆ ಏನು ಮಾಡಿದಿರಾ ಅಂತ ಕೇಳ್ತೀನಿ. ಇವಾಗ ನಾನು ಬಾಸ್ ಈ ಟೈಮ್ನಲ್ಲಿ ಕರೆಕ್ಟಾಗಿ ಬಂದ್ಬಿಟ್ಟು ಅವ್ರು ಹೇಳೋದೇನಂತ ಅಂದರೆ, ಬ್ರೋ ಹೈ ಪೇಡ್ ಕಾಂಟೆಂಟ್ ಕ್ರಿಯೇಟರ್ ಅಂತ ಹೇಳಿದ್ರೆ ಎದ್ರ ಬಗ್ಗೆ ಏನು ಬ್ರೋ, ಅದು ನಾನು ನೈಟ್ ತೋರಿಸ್ತೀನಿ ಬ್ರೋ, ವಿತ್ ಶೀಟೇ ತೋರಿಸ್ತೀನಿ ನಾನು. ದಿಸ್ ಈಸ್ ಹೌ ಮಚ್ ಐ ಆಮ್ ಗೆಟಿಂಗ್ ಪರ್ ರೀಲ್ ಅಂತ ಹೇಳ್ಬಿಟ್ಟು ದಂಗಾಗಿ ಹೋಗ್ಬಿಡ್ತೀರಾ. ಅಷ್ಟಿದೆ ಮನಿ ಇಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ. ಅಂಡ್ ಮೋರ್ ಓವರ್ ಐ ವಿಲ್ ಟೆಲ್ ಯು ಒನ್ ಥಿಂಗ್, ಇವಾಗ ನಾನು ದುಡ್ಡು ಕೊಡ್ತಾ ಇದೀನಿ ಅಥವಾ ನಾನು ಗಿವ್ ಅವೇ ಮಾಡ್ತಾ ಇದೀನಿ ಅಥವಾ ಐ ಆಮ್ ಸ್ಪೆಂಡಿಂಗ್ ಮನಿ ಅಂತ ಅಂದರೆ, ಐ ಆಮ್ ಗೆಟಿಂಗ್ ದಟ್ ಮನಿ, ಅದಕ್ಕೆ ನಾನು ಸ್ಪೆಂಡ್ ಮಾಡ್ತಾ ಇದೀನಿ. ಅಟ್ಲೀಸ್ಟ್ ಫಾರ್ ದ ಪೀಪಲ್ ಐ ಆಮ್ ಸ್ಪೆಂಡಿಂಗ್. ನಾನು ಕೊಡ್ತಾ ಇದ್ದೀನಲ್ಲ ವಾಪಸ್ ಬಂದಿತ್ತು ದುಡ್ಡನ್ನ ನಾನು ತೋರಿಸ್ತೀನಿ, ತಲೆ ಕೆಡಿಸ್ಕೊಂಬೇಡಿ. ನೈಟು ಒಂದು 8 ನಾನು ತೋರಿಸ್ತೀನಿ. ಟಾಕ್ಸಿಕ್ ಟ್ರೇಲರ್ ಕ್ರೇಜಿ ಆಗೈತೆ. ಮೂವಿ ನೋಡೋ ಟೈಮ್ನಲ್ಲಿ ಇಲ್ಲಿ ಕಾಂಟ್ರವರ್ಸಿ ಆಗೈತಲ್ಲ, ಅದಕ್ಕೋಸ್ಕರ ಅದನ್ನು ನೋಡ್ತಾ ಇದ್ದೀನಿ. ಸಿಮ್ರಾನ್ ಅವ್ರನ್ನ ಆ್ಯಡ್ ಮಾಡಿ, ಅವ್ರು ಬರಲ್ಲ ಬ್ರೋ. ಗೇಮಿಂಗ್ ಕಮ್ಯುನಿಟಿ ಹೇಳ್ತಾ ಇದೆ. ನಾವು ಕರ್ನಾಟಕ ರೆಪ್ರೆಸೆಂಟ್ ಮಾಡಿಕೊಂಡು ಕರ್ನಾಟಕಕ್ಕೆ ಟೂರ್ನಮೆಂಟ್ ಬರ್ಲಿ ಅಂತ ನಾವು ಕಾಯ್ತಾ ಇಲ್ಲ. ವಾಟ್ ವಿ ಆರ್ ಡೂಯಿಂಗ್, ಏನ್ ಮಾಡ್ತಾ ಇದೀನಿ ನಾನು ಅಂತಾನು ನಾನು ಹೇಳ್ತೀನಿ. ಐ ಆಮ್ ಗೋಯಿಂಗ್ ಟು ಬ್ರಾಂಡ್ಸ್ ಹತ್ರ ಹೋಗ್ತಾ ಇದೀನಿ, ಪಿಚ್ ಮಾಡ್ತಾ ಇದೀವಿ. ಬ್ರಾಂಡ್ಸ್ ನ ಕರ್ಕೊ ಒಂದು ಟೂರ್ನಮೆಂಟ್ ಸ್ಪಾನ್ಸರ್ ಮಾಡಕ್ ಹೇಳ್ತಾ ಇದೀವಿ. BGMI ನನ್ನ ಓನ್ ಟೂರ್ನಮೆಂಟ್, BGMI ಟೂರ್ನಮೆಂಟ್ಗೆ BGMI ಟೂರ್ನಮೆಂಟ್ಗೆ ನನ್ನ ಸ್ವಂತ ದುಡ್ಡನ್ನ ನಾನು ಹಾಕ್ತಾ ಇದೀನಿ. ಅದಾದ್ಮೇಲೆ ಫ್ರೀ ಫೈರ್ ಟೂರ್ನಮೆಂಟ್ಗೆ ನನ್ನ ಸ್ವಂತ ದುಡ್ಡನ್ನ ನಾನು ಹಾಕ್ತಾ ಇದೀನಿ. ಅದಾದ್ಮೇಲೆ ಇನ್ನೊಂದು ಯಾವ್ದೋ ವಾಲ್ರೆಂಟ್ ಟೂರ್ನಮೆಂಟ್ ಮಾಡ್ಬೇಕು ಅಂತ ಇದೀವಿ, ಅದ್ರ ಬಗ್ಗೆ ನಮ್ಮ ಸ್ವಂತ ದುಡ್ಡನ್ನ ನಾವು ಹಾಕ್ತಾ ಇದೀವಿ. ಸೊ ಈ ಟೂರ್ನಮೆಂಟ್ಗೆ ಇಷ್ಟೆಲ್ಲ ನಾವು ದುಡ್ಡನ್ನ ಹಾಕ್ಬೇಕಾದ್ರೆ, ನನ್ನ ಸ್ವಂತ ದುಡ್ಡನ್ನ ನಾನ್ ಹಾಕಿ ಮಾಡ್ಬೇಕಾದ್ರೆ, ದೇರ್ ಆರ್ ಪೀಪಲ್ ಟೆಲ್ಲಿಂಗ್ ಅಲ್ಲಿ ಹೋಗ್ಬಿಟ್ಟು ಅಷ್ಟು ಲಕ್ಷ ಗೆದ್ಕೊಂಬಂದೆ, ಇಷ್ಟು ಲಕ್ಷ ಗೆದ್ಕೊಂಬಂದೆ. ಸರಿ ಆಯ್ತು, ನೀನ್ ಎಷ್ಟು ಲಕ್ಷ ಕಮ್ಯುನಿಟಿ ಕೊಟ್ಟೆ ವಾಪಸ್ಸು? ಅದಕ್ಕೆ ಕೇಳಿದ್ರೆ ರೀಸನ್ ಹೇಳಿದ್ರೆ, ನಾನು ಗೇಮ್ ಬೈ ಮಾಡಕ್ ಹಾಕಿದೀನಿ, ಗೇಮ್ ಬೈ ಮಾಡಿ 4,000 5,000 ನನ್ ಗೇಮ್ ಬೈ ಮಾಡಕ್ಕೆ ಅಂತ ಅಂದ್ರೂ ಕೂಡ ಮಿಕ್ಕಿದ್ ಲಕ್ಷ ಎಲ್ಲೋಯ್ತು, ಏನು ಮಾಡಕ್ ಆಗ್ತಾ ಇಲ್ಲ. ಅಂಡ್ ಮೋರ್ ಓವರ್ ನನಗೆ ಒಂದು ಇಷ್ಟ ಆಗಿದ್ದಂತ ವಿಚಾರ, ಅದನ್ನ ನಾನು ಎಡಿಟ್ಸ್ ಅಲ್ಲೂ ನೋಡ್ದೆ. ನಂದು ನಂಬರ್ ಪ್ಲೇಟ್ ಚೇಂಜ್ ಮಾಡಿ ನನ್ನ ವರ್ಟಸ್ ನನ್ನ ಹೆಸರಲ್ಲಿ ಇರೋದು ಅಂತ 10 ವರ್ಟಸ್ ತಗೊಂಬೋದು ನನ್ನ ಕಾರ್ ಪ್ರೈಸ್ಗೆ. ತಗೊಂಡ್ರದೇ ಸೆಕೆಂಡ್ ಹ್ಯಾಂಡ್. ಅದಕ್ಕೆ ಇಷ್ಟೊಂದು ಬಿಲ್ಡಪ್ ಬೇಕಾ ಅಂತ ನಾನು ಯೋಚನೆ ಮಾಡ್ತಾ ಇದೀನಿ. ಆ ಹುಡುಗಂದು ನೈಟ್ ಮಾತಾಡ್ತೀನಿ ನಿನ್ನ ಹತ್ರ. ಬೇರೆಯವ್ರ ಕಾಂಟ್ರವರ್ಸಿಲಿ ಮೂಗ್ ತೋರ್ಸೋದು, ಬೇರೆಯವ್ರ ಕಾಂಟ್ರವರ್ಸಿಗೆ ಬಂದ್ಬಿಟ್ಟು ತಲೆ ಹಾಕೋದು, ಎರಡೂ ತಪ್ಪು. ಇದು ಆಲ್ರೆಡಿ 4ನೇ ಸಲ ಆಗ್ತಾ ಇರೋದು. ನೀವ್ ಮಾಡೋದು ದೊಡ್ಡ ತಪ್ಪು ಬ್ರೋ. ನಿಮ್ಗೂ ನಮಗೂ ಏನೇ ಇದ್ರು ಡೈರೆಕ್ಟ್ ಟು ಡೈರೆಕ್ಟ್ ಬರ್ಬೇಕು. ಗೇಮಿಂಗ್ ಕಮ್ಯುನಿಟಿನ ಇದ್ದಾಗ ಗೇಮಿಂಗ್ ಕಮ್ಯುನಿಟಿ ಇದ್ರೆ ಸೀದಾ ಬಂದು ಎದುರುಗಡೆ ನಿಂತ್ಕೊಂಡ್ ಮಾತಾಡಿ. ಅದ್ ಬಿಟ್ಬಿಟ್ಟು ಯಾವ್ದೋ ಒಂದು ಕಾಂಟ್ರವರ್ಸಿ ವಿಡಿಯೋ ಬಂದ ತಕ್ಷಣ ನೀವು ಬರ್ತೀರಾ, ಬೇರೆ ಯಾರೋ ನನ್ನ ಮೇಲೆ ಕಾಂಟ್ರವರ್ಸಿ ಮಾಡಿದ ತಕ್ಷಣ ನೀವು ಬರ್ತೀರಾ. ಇದು ಫಸ್ಟ್ ಟೈಮ್ ಆಗ್ತಾ ಇಲ್ಲ ಬ್ರೋ. 20 rupees ಡಿಡ್ ಯು ಟೇಕ್ ಫ್ರಮ್ ಸಬ್ಸ್ಕ್ರೈಬ್ ಬ್ರೋ? ಅದೊಂದು ಸೂಪರ್ ಚಾಟ್ ಅಂತಾರೆ ಬ್ರೋ. 20 rupees ಅಲ್ಲ ಬ್ರೋ, 20,000 50,000 ತಕ ಮಾಡೋರೆ ಬ್ರೋ. ಸೂಪರ್ ಚಾಟ್ ಅಂತಾರೆ ಬ್ರೋ ಅದನ್ನ. 20 rupees 10 rupees ದೇ ಡೂ ದಟ್. ಪ್ರತಿಯೊಂದು ಹಿಂದಿ ಸ್ಟ್ರೀಮ್ಸ್ ಅಲ್ಲೂ ನಡೆಯುತ್ತೆ ಬ್ರೋ. ಹಿಂದಿ ಸ್ಟ್ರೀಮ್ಸ್, ಇಂಗ್ಲಿಷ್ ಸ್ಟ್ರೀಮ್ಸ್ ಅಲ್ಲೆಲ್ಲ ನಡೆಯುತ್ತೆ ಬ್ರೋ. ಸ್ಟ್ರೀಮಿಂಗ್ ಬಗ್ಗೆ ಗೊತ್ತಿರೋರಿಗೆ ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ಬೋದು ಬ್ರೋ. ಅದನ್ನ ನಾನು ಇದ್ರಲ್ಲಿ ಹೆಂಗ್ ಬ್ರೋ ಎಕ್ಸ್ಪ್ಲೈನ್ ಮಾಡ್ಲಿ? ಅವ್ರಿವ್ರ ಮಾತಿಗೆ ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ದೇರ್ ಇಸ್ ಪರ್ಟಿಕ್ಯುಲರ್ಲಿ ಅ ಸಿಂಗಲ್ ಪರ್ಸನ್ ಹೂ ವಾಂಟ್ಸ್ ಟು ಟ್ರಿಗರ್, ಹೂ ವಾಂಟ್ಸ್ ಟು ಗೆಟ್ ಇನ್ ವಿತ್ ಎವ್ರಿ ಪಿಕ್ಚರ್. ಅವ್ರ ಬಗ್ಗೆ ನಾವು ಮಾತಾಡೋಣ. ಕೋಟ್ಯಾಧೀಶ್ವರ ಅಲ್ವಾ, ನಂಗೊಂದು 5 lakh ಕೊಡಿ.
ಬ್ರೋ ನಾನೇನ್ ಮಾಡ್ತಾ ಇದೀನಲ್ಲ ಇವಾಗ, ನಮ್ ಮನೇಲಿ ಆ ಕೋಟ್ಯಾಧೀಶ್ವರನ್ಗೆ ಆ ಸಪೋರ್ಟ್ ಬೇಕು ಅಂತಾನೆ, ಅದು ಮಾಡಿಲ್ಲ, ನಮ್ಮ ಹತ್ರ ಮಾತಾಡ್ತಿಲ್ಲ ಅಂತಾನೆ ನಾನು ಇಲ್ಲಿ ಕೆರಿಯರ್ ಬಿಲ್ಡ್ ಮಾಡ್ಕೊಂಡು ನಾನು ಇಲ್ಲಿ ಮಾಡ್ತಾ ಇರೋದು. ದೇ ವಾಂಟ್ ಮೀ ಟು ಗೆಟ್ ಆಫ್ ಸೋಷಿಯಲ್ ಮೀಡಿಯಾ ಎಲ್ಲ ಬಿಟ್ಟು ಹೋಗ್ಬೇಕಂತ. ಬಟ್ ನಾನು ಅದು ಹೋಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಇಲ್ಲಿರೋದು. ರಾಜಿಗೂ 4 ಲಕ್ಷ, ರಾಜಿಗೆ ಎಷ್ಟು 3.5 4 ಲಕ್ಷ ಸೂಪರ್ ಚಾಟ್ ಮಾಡಿದ್ರಲ್ಲ. ಯುವರ್ ತೇಜಸ್ ಬಗ್ಗೆ ಹೇಳಿ. ಯುವರ್ ತೇಜಸ್ ಬಗ್ಗೆ ಫಿಲಂ ಮಾಡ್ತಾರಂತೆ, ಸಪೋರ್ಟ್ ಮಾಡಿ, ನೆಕ್ಸ್ಟ್ ಬರ್ತಾರೆ ಹೀರೋ ಆಗಿ. ರಿಪ್ಲೈ ವಿಡಿಯೋ ಬ್ರೋ, ಒಂದು ವಿಚಾರ, ನಾನು ರಿಪ್ಲೈ ವಿಡಿಯೋ ಮಾಡಿದ್ರೆ ಡಿಫೆಂಡ್ ಮಾಡಕ್ ಆಗಲ್ಲ ಅಂತ ಅಂದ್ರೆ ದಟ್ ಈಸ್ ಬ್ಯಾಡ್ ವರ್ಡ್ಸ್. ಕ್ಲಿಯರ್ ಆಗಿ ನಾನು ಹೇಳ್ತಾ ಇದೀನಿ. ಕೆಟ್ಟ ಮಾತ್ ಮಾತಾಡಿರೋದ್ ನಾನು ಏನಂತ ರಿಪ್ಲೈ ಮಾಡ್ಲಿ? ನನ್ನ ಫ್ಯಾನ್ಸಿಗೆ ನಾನು ಅವಮಾನ ಮಾಡ್ದಂಗ ಆಗುತ್ತೆ, ಅಥವಾ ನನ್ನ ಫಾಲೋ ಮಾಡೋರಿಗೆ ನಾನು ಅವಮಾನ ಮಾಡ್ದಂಗ ಆಗುತ್ತೆ. ಅದ್ರ ಬಗ್ಗೆ ನಾನು ಮಾತಾಡ್ಕೊಂಡ್ ಕುತ್ಕೊಂಡ್ರೆ ಐ ಕಾಂಟ್ ಡಿಫೆಂಡ್ ಬ್ಯಾಡ್ ವರ್ಡ್ಸ್ ನ. ಏನಂತ ಡಿಫೆಂಡ್ ಮಾಡ್ಲಿ ಬ್ಯಾಡ್ ವರ್ಡ್ಸ್ ನ? ಇದ್ ಬಿಟ್ಟು ಕ್ಲಾರಿಟಿ ಕೊಡೋ ವಿಚಾರಗಳು ಏನೇನಿದಾವ, ಕಾರ್ದು, ಅದ್ ಬಿಟ್ಟು ಇದು ಇನ್ಕಮ್ದು, ಟಾಪ್ 3 ಕ್ರಿಯೇಟರ್ ಇನ್ಕಮ್ ಅಲ್ಲಿ ಇರೋದು, ಅವೆರಡು ನಾನು ಇವತ್ತು ಕ್ಲಾರಿಟಿ ಕೊಡ್ತೀನಿ. ವಿತ್ ಪ್ರೂಫ್, ವಿತ್ ಪೇಪರ್ ತಂದು ನಾನು ಕ್ಲಾರಿಟಿ ಕೊಡ್ತೀನಿ. ಇದಕ್ಕಿನ್ನ ಇನ್ನೇನು ಹೇಳಿ? ರಿಯಾಲಿಟಿ ಶೋದು ಬ್ರೋ, ಇಟ್ ಈಸ್ ಕ್ರಿಯೇಟರ್ಸ್ ಇಟ್ಕೊಂಡು ಬ್ರೋ, ಒಂದಷ್ಟು ಕ್ರಿಯೇಟರ್ಸ್ ಇದಾರೆ, ಆ ಕ್ರಿಯೇಟರ್ಸ್ ಜೊತೆ ಮಾಡ್ತಾ ಇರೋದು ಶೋ. ನೀವು ಬೈತೀರಾ, ನಾನು ಬೈದ್ರೆ ತಪ್ಪು ಅಂತ ಅಂತೀರಾ, ಇದು ತಪ್ಪು. ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡಿ, ನೀಡ್ ಟು ಆಸ್ಕ್ ಸಮ್ ಕ್ವಶನ್ಸ್. ನೀವು ನನಗ್ ಕೇಳಿ, ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ ನೋಡ್ರಿ ಬ್ರೋ, ನಾನು ಎಷ್ಟು ಜನಕ್ಕೆ ಏನ್ ಹೇಳಿದೀನಿ ಗೊತ್ತಾ? ಏನಕ್ಕೂ ರಿಯಾಕ್ಟ್ ಮಾಡ್ಬಿಡ್ರಿ, ಏನು ಮಾಡ್ಬಿಡ್ರಿ, ಆಗುತ್ತೆ, ಮುಗಿಯುತ್ತೆ, ಆರಾಮಾಗಿರಿ ಅಂತ. ನೀವು ಮತ್ತೆ ಕ್ವಶನ್ ಗಿರ್ಷನ್ ಅಂತ ಹೇಳ್ಬಿಟ್ಟು ನನ್ನ ತೆಂಗ್ಬಿಡಿ ಹಿಡ್ಕೊಂಡು. ಈ 12th ಫೇಲ್ ಆದವರು ಬೆಳಿಬಾರ್ದ? ಹಂಗ್ ಕಮೆಂಟ್ ಯಾರು ಹಾಕಿದ್ರು ಅದನ್ನು ಓದ್ತಾ ಇದ್ದೆ ಅಷ್ಟೇ. ನಾಟ್ ಅಬೌಟ್ ಕಾಂಟ್ರವರ್ಸಿ ಬಗ್ಗೆ ಅಲ್ವಾ? ಓಕೆ, ಪಾಪ. ಹೋಪ್ ಗಾಡ್ ಲೈಕ್ ಫಿನಿಶಸ್ ಟಾಪ್ 5 ಟುಡೇ. ನಾನು ಹಿಡ್ಕೊಂಡ್ ಕೂತಿದೀನಿ ಜೀವನ. ಟಾಪ್ 5 ಬಂದ್ರೆ ಕ್ರೇಜಿ ಆಗಿರುತ್ತೆ. ಹಾಯ್, ಏನ್ ಸಮಾಚಾರ? ಬಾನ್ ಬೀಚ್ ಬೈಕರ್ ಬ್ರೋ, ಏನ್ ಸಮಾಚಾರ? ಬಿಗ್ ಫ್ಯಾನ್ ಅಂದವ್ರೆ, ಹೆಲ್ಪ್ ಮಾಡಿ ಅಂದವ್ರು ಇವಾಗ ನಿಮ್ಗೆ ಆಪೋಸಿಟ್ ಆಗಿ ಅವ್ರೆ, ಅದಕ್ಕೆ ಏನ್ ಹೇಳ್ತೀರಾ? ಹಾಯ್ ನವೀನ್, ಬಿಗ್ ಫ್ಯಾನ್ ಹೆಲ್ಪ್ ಮಾಡಿ ಆಪೋಸಿಟ್ ಇದಾರೆ, ಅದನ್ನೆಲ್ಲ ಬ್ರೋ, ವಾಟ್ ವಿಲ್ ಯು ಎಕ್ಸ್ಪೆಕ್ಟ್? ಅದಕ್ಕೆ ನಾನು ಏನ್ ಹೇಳಕ್ಕಾಗತ್ತೆ ಬ್ರೋ? ಟೈಮ್ ನಡೀತಾ ಟೈಮ್ ನಡೆಸ್ಲಿ, ನಾನು ಯಾರನ್ನ ಹತ್ರ ಅದೇ ರೀಸನ್ಗೋಸ್ಕರ ಐ ಹ್ಯಾವ್ ಮೈ ಸರ್ಕಲ್ ಲಿಮಿಟೆಡ್ ಆಗಿ ಇಟ್ಕೊಂಡಿರ್ತೀನಿ. ಸೊ ಅದ್ ನಮಗೆ ಇದಾಗಲ್ಲ ಬಿಡಿ, ಡಿಫರ್ ಆಗಲ್ಲ. ನಿಮ್ಮ ಫೇಸ್ ಕ್ರೀಮ್ ಹೇಳಿ. ಫೇಸ್ ವಾಶ್ ಒಂದು ಚೆನ್ನಾಗಿರೋದು ಯೂಸ್ ಮಾಡಿದ್ರಿ ಅಷ್ಟೇ, ಕ್ರೀಮ್ ಗೀಮ್ ಅಲ್ಲ, ಫೇಸ್ ವಾಶ್ ಚೆನ್ನಾಗಿರೋದು ಯೂಸ್ ಮಾಡಿದ್ರು. ಬಟ್ ನೋಡಿ, ನಿದ್ದೆ ಮಾಡಿ ಕರೆಕ್ಟ್ ಕಣ್ ನೋಡ್ರಿ ಹೆಂಗೈತೆ ಬ್ರೋ. ರಿಶಾಂತ್, ನೆಕ್ಸ್ಟ್ ಕಾರ್ ಒಂದು ಎಸ್ ಯು ಐತೆ, ಈ ವಾರದಲ್ಲೇ ತೋರಿಸ್ತೀನಿ ರೀ. 2-3 ಥಿಂಗ್ಸ್ ಅಲ್ಲಿ ಬಿಸಿ ಆಗಿದ್ದೀನಿ. ದ ಒನ್ ಥಿಂಗ್ ಇಸ್ ಒಂದು ರಿಯಾಲಿಟಿ ಶೋ ಕಾನ್ಸೆಪ್ಟ್, ಅದು ಮೇ ಬಿ ಸೂನ್ ಇಟ್ ವಿಲ್ ಕಮ್ ಟು ಅ ರಿಯಾಲಿಟಿ. ಅದಾದ್ಮೇಲೆ ಟೂರ್ನಮೆಂಟ್ಸ್ ಆಲ್ ಓವರ್ ಸೌತ್ ಇಂಡಿಯಾ, ವಿ ಆರ್ ಆರ್ಗನೈಸಿಂಗ್ ಗೇಮಿಂಗ್ ಟೂರ್ನಮೆಂಟ್ಸ್. ಅದಕ್ಕೆ ನಮಗೆ ಗಾಡ್ ಲೈಕ್ ಬ್ಯಾಕಪ್ ಮಾಡ್ತಾ ಐತೆ. ಅಂಡ್ ವಿ ಆರ್ ಕ್ರೇಜಿ ವಿತ್ ಬ್ರಾಂಡ್ಸ್ ಆಲ್ಸೋ, ಚೆನ್ನಾಗಿ ಒಳ್ಳೊಳ್ಳೆ ಬ್ರಾಂಡ್ಸ್ ಬಂದಿದಾವೆ. ಅಂಡ್ ನನ್ನ ಲೈನ್ ಅಪ್ ಕೂಡ ರೀಸೆಂಟ್ ಆಗಿ ನಾನು 2 ಡಿವೈಸ್ ಸ್ಪಾನ್ಸರ್ ಮಾಡಿದ್ದೀನಿ ಫ್ರೀ ಫೈರ್ ಲೈನ್ ಅಪ್ ಗೆ. BGMI ಲೈನ್ ಅಪ್ ಗೆ ಆನ್ ಬೋರ್ಡ್ ಮಾಡ್ತಾ ಇದೀವಿ ಸೂನ್ ಆಗಿ. ಅದಾದ್ಮೇಲೆ ವಾಲ್ರೆಂಟ್ ಟೂರ್ನಮೆಂಟ್ ಕೂಡ ಅನೌನ್ಸ್ ಮಾಡ್ತಾ ಇದೀವಿ. ದಿಸ್ ಇಸ್ ಐ ಆಮ್ ಡೂಯಿಂಗ್ ಸಮಥಿಂಗ್ ಫಾರ್ ದ ಕಮ್ಯುನಿಟಿ, ಗೇಮಿಂಗ್ ಕಮ್ಯುನಿಟಿಗೆ ನಾನೇನ್ ಮಾಡ್ತಾ ಇದೀನಿ ಅಂತ. ಅದು ಬಿಟ್ಟು ವ್ಲಾಗ್ಸ್ ಮೇಲೆ ಫೋಕಸ್ ಐತೆ. 2-3 ಡೇಸ್ ವಿ ಆರ್ ಆಫ್ ಬಿಕಾಸ್ ಥಿಂಗ್ಸ್ ಆರ್ ನಾಟ್ ಗುಡ್ ಅಟ್ ಸೋಷಿಯಲ್ ಮೀಡಿಯಾ ಅಂತ. ಅದ್ ಬಿಟ್ರೆ ನೆಕ್ಸ್ಟ್ ವ್ಲಾಗ್ಸ್ ಥಿಂಗ್ಸ್ ಕಂಟಿನ್ಯೂ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ಇನ್ನೊಂದು ದೊಡ್ಡ ಅನೌನ್ಸ್ಮೆಂಟ್ ಬರೋದೈತೆ, ಸೋನ್ ಆರ್ ಲೇಟರ್ ಅದು ನಿಮ್ಗೆ ಏನಂತ ಗೊತ್ತಾಗುತ್ತೆ. ಫ್ರೀ ಫೈರ್ ಅದು ಪೂರ್ತಿ, ಫ್ರೀ ಫೈರ್ ಟೂರ್ನಮೆಂಟ್ ಬಿಡ್ಬೇಕಿತ್ತು. ಆಗಸ್ಟ್ 15 ಲಾಂಚ್ ಮಾಡಕ್ ಪ್ಲಾನ್ ಮಾಡಿದ್ವಿ. ಅದಾದ್ಮೇಲೆ ಒಂದಷ್ಟು ಸ್ಪಾನ್ಸರ್ಸ್ ಬ್ಯಾಕ್ ಆಫ್ ಆಗಿದ್ರಿಂದ, ಅಂದ್ರೆ ಮಾತುಕತೆಲ್ಲೇ ಇದೆ ಇನ್ನ, ಅಂದ್ರೆ ಕನ್ಫರ್ಮ್ ಆಗಿಲ್ಲ. ಅದಕ್ಕೋಸ್ಕರ ನಾವು ಹೋಲ್ಡ್ ಆಗ್ಲಿಕ್ಕಿದ್ವಿ ಫ್ರೀ ಫೈರ್ ಟೂರ್ನಮೆಂಟ್. ಇಟ್ ವಿಲ್ ಬಿ ಬಿಗ್, ಕರ್ನಾಟಕದಲ್ಲಿ ಕ್ರೇಜಿ ಟೂರ್ನಮೆಂಟ್, ಅದು ತುಂಬಾ ದೊಡ್ಡದಾಗಿರುತ್ತೆ, ರೆಡಿ ಆಗಿದೆ. ವಿಡಿಯೋ ಬಗ್ಗೆ ಏನ್ ಹೇಳ್ತೀರಾ ಬ್ರೋ? ಹೇಳಿದ್ನಲ್ಲ ಬ್ರೋ, ಐ ಥಿಂಕ್ ಸ್ಟೋರಿ ಆಗ್ಬಿಟ್ಟಿದ್ದೀನಿ ನಾನು ಅದ್ರ ಬಗ್ಗೆ.
ಕ್ಲಾರಿಟಿ ಕೊಡೋ ವಿಚಾರನ ಇವತ್ತು ಲೈವ್ ಕ್ಲಾರಿಟಿ ಕೊಡ್ತೀನಿ. ಬಿಟ್ರೆ ರೀಪ್ಲೈ ವಿಡಿಯೋ ತರ ನಾನು ಐ ಡೋಂಟ್ ವಾಂಟ್ ಟು ಡ್ರ್ಯಾಗ್ ಎನಿಥಿಂಗ್ ಅಷ್ಟೇ. ಅದಕ್ಕೋಸ್ಕರ ನಾನೇನು ಜೀವನದಲ್ಲಿ ನೆಮ್ಮದಿ ಇಂಪಾರ್ಟೆಂಟ್. ಏನೋ ಕೆಲ್ಸದ ಮೇಲೆ ಇದೀನಿ ನಾನು. ಆ ಕೆಲಸ ಸಕ್ಸಸ್ ಆದ್ರೆ ಸಾಕು ಅಷ್ಟೇ. ನನಗೆ ಇನ್ನೇನು ಅದಾದ್ಮೇಲೆ ಇನ್ನೇನಾದ್ರು ಆದ್ರೆ ಆದ್ಮೇಲೆ ನೋಡ್ಕೊಳ್ಳೋಣ. ಇವಾಗ ಸದ್ಯಕ್ಕೆ ವರ್ಕ್ ವರ್ಕ್ ವರ್ಕ್. ಟೆಲ್ ಅಬೌಟ್ ಯು ಅಂಡ್ ಸ್ಯಾಮ್ ಫ್ರೆಂಡ್ಶಿಪ್. ಫೋನ್ ಮಾಡಿದ್ರು ನೆನ್ನೆ ಶ್ರವಣ್ ಬ್ರೋ, ವರುಣ್ ಬ್ರೋ, ಸಮೀರ್ ಬ್ರೋ, ಸಮೀರ್ ಬ್ರೋ ಎಲ್ಲಾರು ಫೋನ್ ಮಾಡಿದ್ರು. ಎಲ್ಲಾರು ಹೇಳಿದ್ರು ಎವ್ರಿ ಒನ್ ಚೆನ್ನಾಗಿದಾರೆ ನನ್ ಜೊತೆ. ಫ್ರೆಂಡ್ಶಿಪ್ ಅಂತ ಅಂದ್ರೆ ಅದೇ ಎಲ್ಲ ನಾವ್ಯಾವ ಕ್ರಿಯೇಟರ್ಸ್ ಇದೀವಿ, ವಿ ಆರ್ ಗುಡ್ ವಿತ್ ಈಚ್ ಅದರ್. ನಾನ್ ಚೆನ್ನಾಗಿದ್ದೀನಿ ಬ್ರೋ. ನಿಮ್ದು ಬಿಎಂಡಬ್ಲ್ಯೂ ಕಾರ್ ತುಂಬಾ ಚೆನ್ನಾಗಿದೆ, ಒಳ್ಳೇದಾಗ್ಲಿ ನಿಮ್ಗೆ. ಆದ್ರೆ ಒಂದು ನೀವು ಹಿಂಗೆ ಇರಿ ಬಾಯ್ ಬ್ರೋ. ನೀವಂದ್ರೆ ನಂಗೆ ಇಷ್ಟ, ಆದ್ರೆ ನಿಮ್ಗೆ ಅದು ನಿಮ್ಗೆ ಗೊತ್ತು. ಬಾಯ್ ಬ್ರೋ, ಬಾಯ್ ಬ್ರೋ, ಬಾಯ್, ಟೇಕ್ ಕೇರ್. ಟ್ರಿಕಿ ಟಾಕ್ಸಿ ಮೂವಿ ಟಿಕೆಟ್ಸ್ ಗಿವ್ ಮಾಡಿ ಅದು ಅನೌನ್ಸ್ ಮಾಡಿದ್ದೆ ಮರ, ಕೊಡ್ಬೇಕು ನಾನು. ಒಂದು ಯಾವ್ದೋ ಒಂದ್ ಲೂಪಲ್ ಸಿಗಾಕೊಂಡ್ಬಿಟ್ಟು ನಾನು ಏನ್ ಮಾಡ್ಲಿ. ಬಟ್ ಐ ಹ್ಯಾವ್ ಮ್ಯಾಡ್ ರೆಸ್ಪೆಕ್ಟ್ ಫಾರ್ ಸೋ ಮೆನಿ ಕ್ರಿಯೇಟರ್ಸ್. ದೇ ಆರ್ ಲೈಕ್ ಬ್ರೋ ನಾವ್ ನಿಮ್ ಪರವಾಗಿ ಮಾತಾಡ್ಲಾ ಹಂಗೆ ಹಿಂಗೆ ಅಂದ್ರು. ಐಮ್ ಲೈಕ್ ಆತರ ಎಲ್ಲ ಏನ್ ಬೇಡ ಅಂತ ಅಂದ್ರು. ದೇ ಆರ್ ಲೈಕ್ ಓಕೆ ಯಾವಾಗ್ಲೂ ಇರ್ತೀವಿ ಬ್ರೋ, ಸಪೋರ್ಟ್ ಮಾಡ್ತೀವಿ, ಏನಾದ್ರು ಹೇಳಿ ಬೆಳೀರಿ ಬ್ರೋ ಅಂತ ಅಂತಾರೆ. ಮ್ಯಾಡ್ ರೆಸ್ಪೆಕ್ಟ್ ಫಾರ್ ಯು ಪೀಪಲ್, ಥ್ಯಾಂಕ್ ಯು ಸೋ ಮಚ್. ಐ ಬ್ರೀದಮ್ ಬಿಗ್ ಬಾಸ್ಗೆ ಹೋಗಲ್ವಾ? ನಮ್ಮನ್ನೆಲ್ಲ ಯಾರಕ್ಕ ಕರೀತಾರೆ? ಸಿ ಯು ನೀಡ್ ಟು ಬಿ ವೆರಿ ಫೇಮಸ್. ಡಾಕ್ಟರ್ ಬ್ರೋ, ಸ್ಯಾಮ್ ಸಮೀರ್ ಈ ರೇಂಜ್ ಫೇಮಸ್ ಇದ್ರೆ ಕರೀತಾರೆ. ಇಲ್ಲ ಅಂತ ಅಂದ್ರೆ ನೀವು ಟಿವಿ ಇಲ್ಲ ಅಂದ್ರೆ ಸೀರಿಯಲ್ ಪರ್ಸನಾಲಿಟಿ ಇದ್ರೆ ಕರೀತಾರೆ. ಡೆವಿಲ್ ಕಾಲ್ ಮಿ ಡಿಕೆ. ಬಿಎಂಡಬ್ಲ್ಯೂ ನಿಮ್ದ ಬ್ರೋ? ನಂಗೇನು ಹುಚ್ಚ ಬ್ರೋ, ನಂದಲ್ಲ ಅಂದ್ರೆ ನಂಬರ್ ಪ್ಲೇಟ್ ಹಾಕೊಂಡು ಓಡಾಡಕ್ಕೆ. ವಿಡಿಯೋದಲ್ಲೆಲ್ಲ ನಂಬರ್ ಪ್ಲೇಟ್ ಮುಚ್ಕೊಂಡೆ ತೋರಿಸ್ತಾ ಇದ್ದಲ್ಲ ಬ್ರೋ. ಲಾಂಚಿಂಗ್ ರಿಯಾಲಿಟಿ ಶೋ ಮೇ ಬಿ ಇನ್ನೊಂದು 2 months. ಇನ್ನೊಂದು 2 months. ಇನ್ನೊಂದು 2 months ಅಲ್ಲಿ ಡೆಫಿನೆಟ್ಲಿ ಎಸ್. ಯಾಕೆ ಬ್ರೋ ಎಲ್ರು ಟ್ರೋಲ್ ಮಾಡ್ತಿದಾರೆ? ಎಲ್ರು ಮಾಡ್ತಾ ಇಲ್ಲ ಬ್ರೋ. ಇವಾಗ ಒಂದು ಕಾಂಟ್ರವರ್ಸಿ ನಡೀತಿ ಇಬ್ರು ಮಧ್ಯೆ, ಆಯ್ತಾ? ಆ ಕಾಂಟ್ರವರ್ಸಿ ಇಬ್ರದಾಗಿರುತ್ತೆ, ಎಲ್ಲಾರು ನೋಡ್ತಾರೆ. ಬಟ್ ಈ ಟೈಮ್ ನಲ್ಲಿ ಮಧ್ಯಕ್ಕೆ ವ್ಯೂಸ್ ಬೇಕು ಅನ್ನೋರು ಎಷ್ಟೊಂದ್ ಜನ ಒಳಗಡೆ ಬಂದ್ಬಿಡ್ತಾರೆ ಬ್ರೋ. ಆಟೋಮೆಟಿಕ್ ಆಗಿ ಇನ್ಸರ್ಟ್ ಆಗ್ಬಿಡ್ತಾರೆ. ಆಮೇಲೆ ನನ್ನ ಕಂಡ್ರೆ ಆಗದೆ ಇರೋರು ಒಳಗಡೆ ಬಂದ್ಬಿಡ್ತಾರೆ. ನ್ಯೂಟ್ರಲ್ ಆಡಿಯನ್ಸ್ ಒಳಗಡೆ ಬಂದ್ಬಿಡ್ತಾರೆ. ಅವ್ರು ಅವಾಗ ಮಾತಾಡಕ್ ಹೋಗ್ತಾರೆ, ಮಾತಾಡಕ್ ಸ್ಟಾರ್ಟ್ ಮಾಡ್ತಾರೆ. ಅದು ಎಲ್ರು ಮಾಡ್ತಾ ಇದಾರೆ ನಂಗೆ ಕಾಣತ್ತೆ. ಬಟ್ ಎಂಡ್ ಆಫ್ ದ ಡೇ ಎಲ್ಲರಿಗೂ ಅದೇ ಬೇಕು. ದಿಸ್ ಇಸ್ ನಾರ್ಮಲ್. ಎಲ್ಲಾ ವಿಚಾರನೂ ಅಷ್ಟೇ, ಯಾವ್ದಾರ ವಿಚಾರ ಬಂದಾಗ ಈ ತರ ಎಲ್ಲಾರು ಇನ್ವಾಲ್ವ್ ಆಗೇ ಆಗ್ತಾರೆ. ಇವಾಗ ನನ್ನ ಕಂಡ್ರೆ ಆಗದೆ ಇದ್ದವರಿಗೆ ನಾನು ನನ್ ಜೊತೆ ಚೆನ್ನಾಗಿರಿ, ನನ್ ಪರವಾಗಿ ಮಾತಾಡ್ಬೇಡಿ, ನನ್ ಪರವಾಗಿ ಮಾತಾಡ್ಬೇಡಿ ಅಂತ ನಂಗೆ ಕೇಳಕ್ ಆಗಲ್ವಲ್ಲ ಬ್ರೋ. ಇಟ್ ಈಸ್ ನಾರ್ಮಲ್. ಪೀಪಲ್ ಡೂ ದಟ್. ಬಿಜಿಎಂ ಲೈಟ್ ಬರಲ್ಲ ಬ್ರೋ. ನಾವು ಅಫಿಷಿಯಲ್ಸ್ ಹತ್ರನೇ ಮಾತಾಡಿದೀವಿ. ಅವರು ಬಿಜಿಎಂ ಲೈಟ್ ಮೇಲೆ ಸದ್ಯ ಕಾನ್ಸಂಟ್ರೇಷನ್ ನಾವು ಮಾಡಲ್ಲ ಅಂತಾನೆ ಹೇಳೋರು. ಈ ಫೀಡ್ಬ್ಯಾಕ್ ಕೊಟ್ಟಿದೀವಿ, ಬಿಜಿಎಂ ಲೈಟ್ ಆಡಿಯನ್ಸ್ ಜಾಸ್ತಿ ಇದಾರೆ ನೋಡಿ ಥಿಂಕ್ ಮಾಡಿ ಅಂತ. ಬಟ್ ಯಾ